ನಾವೇನ್ ಬಂದ್ರು ಬಿಟ್ಟು ಕೊಡಂಗಿಲ್ರಿ ಈ ಭೂಮಿನ. ಅವಂಗೆಲ್ಲಿ ಜಾಗ ಸಿಕ್ಕಿರಂಗಿಲ್ಲನ್ರಿ. ನಮ್ಮೂರ ಜಾಗ ಐತನ್ರಿ ಅವಂಗ. ನಮ್ಮೂರ್ ಜಾಗ ಐತಂದ್ರ ನಾವ್ ಬಿಟ್ಟ ಕೊಡ್ದ. ಅವ್ ಬ್ಯಾಡ ಅಂತ ಇಲ್ಲಿದ ಹೇರ್ಕೊಂಡ್ ಅವ್ನ ಬಾಗಲಾಗ ಸುಡ್ತೈ. ಅವ ಒಟ್ಟ ನಾ ಈ ಜಾಗ ಬಿಡಂಗಿಲ್ಲ ಅಂತನ್ರಿ ಅವ. ಸರಿ ಹೆಣ ತಂದ್ರಿ ತಕರಾರ್ ಮಾಡಿ ನಿಂತಾರ್ರಿ ಪಾಪ ಬಡವ್ರು. ಅವು ಏನ್ ಅನಾಹುತ ಆಗೈತಿ ಹಂಗ ತಂದ್ ಮಾಡಿದ್ರ ಹೋಗ್ಯಾಕ ಕೊಟ್ಟಿಲ್ರಿ. ನಾವ್ ದುಡಾಕ್ ಹೋಗಿರ್ತೇವ್ರಿ. ನಾವ್ ಇವ್ರ ನೋಡ್ಕೊಂತ ಕುಂದ್ರ ನನ್ರಿ ನಾವ್ ನಮ್ಮ ಇಲ್ಲೋಡ್ರಿ 100 ವರ್ಷ ಆತ್ರಿ ಇಲ್ಲಿ ಭೂಮಿ 100 ಮ್ಯಾಗ. ಯಾರಿ ಏಕಾಕಿರಿ ಅಲ್ರಿ ಏಕಾಕಿ ಅಲ್ರಿ ಅವ ಏಕಾಕಿ ಅಂದ್ರಿ. ಇಲ್ಲಿರಿ ನಾನು ನಮ್ದು ನಮ್ಮ ಮಂದಿಕಿ ಸಮಾಜ ಆಗಿತ್ರಿ. ಅದನ್ನ ಹುಗ್ಯಾಕ ಕೊಟ್ಟಿದ್ದಿಲ್ರಿ. ಅವ ಹುಗ್ಯಾಕ ಕೊಟ್ಟಿದ್ದಿಲ್ಲ. ಇಲ್ಲೇ ಸುಡ್ಬ್ಯಾಡ್ರಿ ನೀವು ಅಂತಂದು ತಂದಿ ಮಗ ಬಂದ್ರು. ನೀನು ಅಡ್ಡ ಬಂದ್ ನೀ ಹಂಗ ನಿಂತಿಪ್ಪ ಅವಂಗ ಎಲ್ಲಿ ಜಾಗ ಸಿಕ್ಕಿರಿಕಿಲ್ಲನ್ರಿ. ನಮ್ ಭೂಮಿ ಬಿಟ್ಟು ಕೊಡ್ಬೇಕ. ನಮ್ ಭೂಮಿ ಬಿಟ್ಟು ನಮ್ ಭೂಮಿಯಾಗ ಯಾಕ ಅಂದಕ್ಕೆ ನಾ ಕಲ್ತವ್ ನಿಂತೇನ್ ನೋಡ್ರಿ. ನಾ ಕಲಗಟಿ ಮಠ ಹೋಗಿ ಹಜಾರಿಗೆ ದಾಡ್ಕ ಹೋಗ್ಯಾವ್ರಿ. ನಮ್ಗ್ ಬಿಟ್ಟು ಕೊಡವಲ್ರಿ. ಅವ್ರಂಗ ಎಲ್ಲಿ ಜಾಗ ಇಲ್ಲನ್ರಿ. ಹುಬ್ಬಳ್ಳಿ ಬಿಟ್ಟು ಇಲ್ಲಿ ನಮ್ಮೂರಾಗ ಏನ್ ಹಾಕೈತಿರಿ ಒಂದು ಜಾಗ ಹಿಡ್ಯಾಕ. ನಮ್ಮದು ಇದು ಜಾಗ ನಮ್ಮರು ಉದ್ರಿ. ನಮಗ್ ಇಲ್ಲೋಡ್ರಿ ನಮಗ್ ಎಷ್ಟ್ ತಲಿ ಹೋಗ್ಯಾವ ಗೊತ್ತಿಲ್ರಿ. ನಮ್ ಹಿರಿಯರ್ ತಲಿರಿ. ಗ್ರಾಮ ಪಂಚಾಯತ್ ನಮಗ ಇದರಿ ಕೊಳಚಿ ಐತ್ರಿ. ಇದ್ರ ಮ್ಯಾಗ ಇಲ್ಲೋಡ್ರಿ ಇದ್ರ ಮ್ಯಾಗ ಬಿತ್ತಿದೇವ್ರಿ. ಅವ್ರ ಭೂಮಿ ಹೊಲವ್ರಿ. ಇದ್ರ ಮ್ಯಾಗ ಬಿತ್ತಿ ಇದ್ರ ಮ್ಯಾಗ ತೆಳಗ್ ಹೆಣ ಮ್ಯಾಗ ಬಿತ್ತಿದ್ರಿ. ಇಷ್ಟಿಟ್ಟು ಎತ್ತರ ಇದ್ರಾಗ ಹತ್ತಿ ಬಿಡ್ಸೇವ್ರಿ. ಜೋಳ ಕೋದೇವ್ರಿ. ಎಲ್ಲಾ ಮಾಡ್ಯಾವ್ರಿ. ಅಯ್ಯ ಅವ್ರ ಈಗ ಇಲ್ರಿ ಪಡ ಬಿದ್ದೈತ್ರಿ. ಪಡ ಬಿದ್ದೈತ್ರಿ. ನಮ್ಮ ಹೆಸರು ಪಾರ್ವತವ್ವ ಸಂಶೀರಿ. ಇದು ನಮ್ಮ ತಂದೆಯವ್ರಿಗೆಲ್ರಿ ನಮ್ಮ ಅಜ್ಜಾರಿಗೇನು ಗೊತ್ತಿಲ್ರಿ. ಅದು ಬಹು ದಿವಸದಿಂದ ಆಗಿದ್ರಿ. 100 ವರ್ಷದ ಹಿಂದಿನ ಕಾಲ ಅದು ನಮಗೂ ಗೊತ್ತಿಲ್ಲ. ಅವಾಗಿಂದ ಇಲ್ಲೇ ದಫನ್ ಮಾಡ್ಕೊಂತ ಸುಡೋದಾಗ್ಲಿ ನಮ್ಮ ಹಿಂದೂ ಧರ್ಮದವರೆಲ್ಲ ಇಲ್ಲೇ ದಫನ್ ಮಾಡ್ಕೊಂತ ಬಂದಂತ ಒಂದು ಪದ್ಧತಿ. ಇದು 4 ಎಕರೆ ಒಳಗೈತಿ. ಒಂದು ಗುಂಟೆ 2 ಗುಂಟೆ ಕಡಿಮೆನೇ ಇರ್ಬೇಕು 4 ಎಕರೆ. ಈ ಜಮೀನನ್ನ ನಾವು ಮೊದಲು ಊರು ಸಣ್ಣ ಇತ್ತು. ಅಷ್ಟ ಒಂದು 10 ಗುಂಟೆದಾಗ ಅಲ್ಲೇ ಮಾಡ್ಕೊತ ಬರ್ತಿದ್ರು. ಈ ಊರು ಈಗ ಒಂದು 20,000 ಜನಸಂಖ್ಯೆ ಮೇಲೆ ಊರಾಗೈತ್ರಿ. ಜನಸಂಖ್ಯೆ ಹೆಚ್ಚಾಗೈತಿ. ಅದಕ್ಕೆ ನಮ್ಗೆ ಎಲ್ಲಿ ಕಬ್ರಸ್ಥಾನ ಇಲ್ಲ ನಮ್ಗೆ ಹುಗ್ಯಾಕ. ಅದಕ್ಕೆ ಇದನ್ನೇನು ಮಾಡಿದ್ವಿ ನಾವು ಅವು ಮನೆಯವ್ರಿಗೆ ಹೋಗಿ ವಿನಂತಿ ಮಾಡ್ಕೊಂಡ್ವಿ ಈ ಜಮೀನಿನ ಮಾಲಕರಿಗೆ. ಆ ಜಮೀನು ಮಾಲಕರು ವಿನಂತಿ ಮಾಡ್ಕೊಂಡು ಏನಂತ ನಮ್ಮ ಊರಿಗೆ ಊರು ವತಿಯಿಂದ ಇದನ್ನ ತಗೋತೇವಪ್ಪ, ನೀವೇನು ಮಾರ್ಕೆಟ್ ರೇಟ್ ಐತೆ ಅದಕ್ಕಿಂತ ತಗೊಂಡು ನಮ್ಗೆ ಕೊಡ್ರಿ ಅಂತೇಳಿ. ಅವ್ರು ಹ್ಞೂ ನಾವು 4 ಮಂದಿ ಇದ್ದೀವಿ. ಅವ್ರು ಕೇಳ್ತೇವೆ ಇವ್ರು ಕೇಳ್ತೇವೆ ಅನ್ಕೊಂತ ಭಾಳ ದಿವಸ ಅಡ್ಡಾಡ್ಸಿದ್ರು. ನಾವು ಪದೇ ಅಡ್ಡಾಡಿದ್ರು. ನಮ್ಗೆ ಯಾರೂ ಹೊಂದಾಣಿಕೆ ಆಗಲಿಲ್ಲ. ಕಡಿಗೆ ಹುಬ್ಳಿ ಒಬ್ಬ ಮುಚ್ಚಾಲೆ ನಾವು ಬಂದ ಅವ ಇಲ್ಲಿ ಅಕ್ಕಪಕ್ಕ ಎಲ್ಲ ಹೊಲ ತಗೊಳ್ಳೋದು, ಬೀನ್ ಸೇತಿಗೆ ಮಾಡಿಸ್ತಾನ, ಒಂದು ಪ್ಲಾಟ್ ಮಾಡೋದು, ಕಲ್ಲು ಹೋಗಿದ್ದು ಅವ್ರು ಮಾಡಿ ಅಕ್ಕೋರಿ ಮಾಡಿ ಕೊಟ್ಟೋದು. ಏನು ಯಾವ ಪರ್ಮಿಷನ್ ತಗೊಳ್ದಾನ ಈ ಮಾಡತ್ತ ನಾವು ಮಾಡಿ ಅದ್ರ ಪಕ್ಕಕ್ಕೆ ಇಲ್ಲಿ ಮಾಡ್ಯಾನ ನೋಡ್ರಿ. ಅದ ಹೋದೆವು ಅದನ್ನ ಮಾಡ್ಯಾನ ಏನ್ರಿ. ಆಮೇಲೆ ಮಾಡಿ ಇದನ್ನು ಪಕ್ಕದ ಮೇಲೆ ಕಣ್ಣಿಟ್ಟ. ಅಲ್ಲಿ ಹೋಗಿ ಅವಂಗ ದುಡ್ಡು ಕೊಟ್ಟು ಅವರಿಂದ ಒಂದು ಮಾಡ್ಕೊಂಡು ಏನು ಸುದ್ದಿ ಎತ್ತಿ ಸಬ್ ರಿಜಿಸ್ಟರ್ಗೆ ತಕರಾರು ಕೊಟ್ಟೇವಿ, ತಹಸೀಲ್ದಾರ್ಗೆ ತಕರಾರು ಕೊಟ್ಟೇವಿ. ಆಮೇಲೆ ಅವ್ರ ಮನಿ ಮುಟ್ಟ ಹೋಗಿ ಹೇಳೇವಿ ಏನ್ರಿ. 10 ಮಂದಿ ಕೂಡ್ಕೊಂಡು ಅವ್ರ ಮನಿ ಮುಟ್ಟ ಹೋಗಿ ಹೇಳೇವಿ, ತಗೋಬೇಡ್ರಿ ನಮ್ಮ ಊರು ವತಿಯಿಂದ ಊರಿಗೆ ಇದ್ರೆ ಹಾಕೋಬೇಡ್ರಿ, ನಮ್ಮ ಊರಿಗೆ ಅದು ಸ್ಮಶಾನ ಕಟ್ಟಬೇಕಾಗೈತಿ, ಮತ್ತು ನೀವು ಹಂಗೆಲ್ಲ ಮಾಡಬೇಡ್ರಿ ಅಂತ ಹೇಳ್ಕೊಂಡೇವಿ. ಅದ್ರ ಸತ್ಯಕ್ಕೆ ಯಾರೇನು ಮಾಡೋದು ಅಂತ ಹಿಡ್ದಿಂದ ಇಲ್ಲಿ ಬಂದ. ಆಮೇಲೆ ನಮ್ಮ ಇಡೇ ಊರಾಗ ಕೂಡಿ ಒಂದು ಗಲಾಟೆನೂ ಆತು. ಗಲಾಟೆ ಆದ ಕೂಡಲೇ ಅಧಿಕಾರಿಗಳ ಪೊಲೀಸರು ಬಂದರು, SP ಸಾಹೇಬ್ರು ಬಂದರು, AC ಅವ್ರು ಬಂದರು ಏನ್ರಿ, ಎಲ್ಲರೂ ಬಂದರು. ಅವಾಗ ನಾವು ಅವ್ರ ಕಡೆ ಕೊಟ್ಟಿದ್ದು ವಿನಂತಿ ಏನಂದ್ರೆ ನಾವು ಅದನ್ನು ತಗೋತೀವಿ. ನಮ್ಮ ಊರಿಗೆ ಅದು ಬೇಕು, ನಮ್ಗೆ ಎಲ್ಲಿ ಕಬ್ರಸ್ಥಾನ ಇಲ್ಲ, ಅದಕ್ಕೆ ನಾವು ಈ ಭೂಮಿ ನಮ್ಗೆ ಕೊಡ್ಸಬೇಕು. ಅವ್ರು ಖರೀದಿ ಕೊಟ್ರ ಆ ಖರೀದಿ ಕೊಟ್ಟಿದ್ದು ನಾವು ದುಡ್ಡು ಕೊಡ್ತೇವೆ. ಅವ್ರು ಏನು ಖರೀದಿ ಮಾಡ್ಯಾನಲ್ಲ ಮುಚ್ಚಾಲೆ ಆ ದುಡ್ಡು ನಾವು ಕೊಡ್ತೇವೆ. ನಮ್ಮ ಕಬ್ರಸ್ಥಾನ ಬೇಕು. ಗ್ರಾಮ ಪಂಚಾಯತಿ ಯಾವ್ದು ನಿಮಗೆ ಕಬ್ರಸ್ಥಾನ ಕೊಟ್ಟಿಲ್ಲ? ಗ್ರಾಮ ಪಂಚಾಯತಿ ಜಗಾನೇ ಇಲ್ರಿ. ಗ್ರಾಮ ಪಂಚಾಯತಿ ಇದೆ ಒಂದು ಜಾಗ ಇತ್ತದ ಏನ್ರಿ. ಅಲ್ಲಿ ಇಲ್ಲೊಂದು ಜಾಗ 5 ಎಕರೆ ಐತದ. ಅದು ಎಲ್ಲ ಊರಿಗೆ ಒಂದು ಐತಿ. ಅದನ್ನೇನು ಮಾಡಿದ್ರು ಮುಸ್ಲಿಂ ಜನಾಂಗದವ್ರು ಎಲ್ಲರೂ ಕೂಡ್ಕೊಂಡು ಇದು ನಮ್ದ ಅಂತೇಳಿ ಅವ್ರು ವಕ್ತ ಮಾಡ್ಕೊಂಡು ಅವ್ರು ಅಲ್ಲಿ ನಮಗೆ ಬರ್ಕೊಡ್ದಿಲ್ಲ. ಹಿಂದೂಗಳಿಗೆ ಜಾಗ ಇಲ್ರಿ. ಹಿಂದೂಗಳಿಗೆ ಜಾಗ ಇಲ್ಲ. ಅದು ಒಂದು ವಕ್ತ ಮಾಡ್ಕೊಂಡು ಅದು ಅವ್ರು ನಮ್ಗೆಲ್ಲಾ ಸಾರ್ವಜನಿಕರಿಗೆ ಪಂಚಾಯತಿಯಿಂದ ಐತ್ರಿ. ಅದು ಎಲ್ಲಾರು ದಫನ್ ಮಾಡ್ಬೋದು, ಅಲ್ಲಿ ಎಲ್ಲಾ ಜಾತಿಯವ್ರು ಮಾಡ್ಬೋದು. ಅವ್ರೇನ್ ಮಾಡಿಬಿಟ್ರು ಅದಕ್ಕೆಲ್ಲ ಒಂದು ಇದನ್ನ ಮಾಡಿ ನಮ್ದು ಹಕ್ತ ಅಂತ ಹೇಳಿ ನಮ್ಮನ್ನ ಎಲ್ಲಾರು ಅಲ್ಲಿ ಬರ್ಕೊಡ್ದಂಗ ಒಂದು ಇಟ್ರು. ಬಂದ್ ನಾವು ಆದ್ರೂ ನ್ಯಾಯ ಮಾಡಲಿಲ್ಲ. ನಾವು ಆದ್ರೆ ಇಲ್ಲಿ ಬಿಡಪ್ಪ 5 ಜಾಗ ಅಂತ ಇಲ್ಲೇ ಬಂದ್ವಿ. ಎಷ್ಟು ನಾವು ಹಿಂದೂಗಳ ತಾಳ್ಮೆ ತಗೊಂಡ್ರು ಸಹಿತ ನಮ್ಗೆ ಯಾವುದೋ ಒಂದು ನ್ಯಾಯ ಸರ್ಕಾರದಿಂದಾಗಲಿ ನಮ್ಗೊಂದು ಅನುಕೂಲ ಇಲ್ಲ. ಒಂದು ಕಬ್ರಸ್ಥಾನ ಕೊಡಾಕ ಒಂದು ಯೋಗ್ಯತೆ ಇಲ್ಲ ಅಂತ ಸರ್ಕಾರಕ್ಕೆ ಅನೇಕ ಸಲ ವಿನಂತಿ ಮಾಡ್ಕೊಂಡೇವ್ರಿ ನಾವು. ಈಗಾದ್ರೂ ಬರ್ತೀನಿ ಅಂದ್ರೆ ಮೊನ್ನೆ ಆದ್ರೂ DC ಅವ್ರ ಹತ್ರ ಹೋಗಿ ಬಂದೇವಿ. ಮೇಡಮ್ ಅವ್ರು ಹೇಳಿದ್ರು ಇಲ್ರಿ ನಾವು ಅದನ್ನ ಇಷ್ಟು ಮಾಡಕ್ ಬರಲ್ಲ, 1 2 ಎಕರೆ ಮಾಡಿ ಕೊಡ್ತೇವ್ರಿ ಅನ್ನೋ ಮಾತನ್ನ ಹೇಳ್ಯಾರಿ. ಇದು 1 2 ಎಕರೆ ಮಾಡಿ ಕೊಡ್ತೇವ್ರಿ ಅನ್ನೋ ಮಾತು ಅಂದಾರ. ಆದ್ರ ಬರಿತೇವಂದಾರ ಬರ್ದಾರೋ ಬಿಟ್ರು ಅವ್ರಿಗೆ ಗೊತ್ತಿರೋದು.
ಮತ್ತು ನಾವು ಇದ್ರ ಬಗ್ಗೆ ಇನ್ನೇನೈತಿ ಕೋರ್ಟ್ಗೆ ಒಂದು ಕೇಸ್ ಹಾಕ್ಯಾವಿ ಏನ್ರಿ ನಾವು ಆ ಪ್ರಕಾರ ತಗೋತೇವೆ ಏನು ಖರೀದಿ ಮಾಡ ಆ ಪ್ರಕಾರ ನಾವು ತಗೋತೇವೆ ಅಂತೇಳಿ ಏನ್ರಿ ಅದಕ್ಕೆ ನಮ್ಮ ಮಾಲಕರು ಇವ್ರಿಗೆ ಮಾರಿಬಿಟ್ರ ಅವ್ರ ಹೆಸರೇನು? ಅವರು ಇವರು ಮುಚ್ಚಾಲೆ ಅಂತ ಹೇಳ್ರಿ ಮುಚ್ಚಾಲೆ ಹುಬ್ಳಿ ಅವರು ಈಗ ಅವರು ಇಲ್ಲಿ ನಿಮ್ಗೆ ದಫನ್ ಮಾಡಕ್ ಕೊಡಾತಿಲ್ಲ. ದಫನ್ ಮಾಡಕ್ ಕೊಡಾತಿಲ್ಲ. ಅವ್ನ ಯಾರು ಇಲ್ದಾಗ ಬರ್ತಾರ DCP ತೊಗೊಂಬರ್ತಾರ, ಇಲ್ಲ ಒಂದು 50-60 ಮಂದಿ ಗುಂಡಾಗಳನ್ನ ತೊಗೊಂಬರ್ತಾರ. ತೊಗೊಂಬಂದು ಇಲ್ಲಿ ಏನೇನು ಮಾಡಿ ನಾವು ಇಲ್ದಾಗ ನೋಡ್ರಿ ನಿನ್ನೆ ಇದನ್ನ ಇಷ್ಟು ತೆಗ್ದಾರ ಏನ್ರಿ ತಗದಿಂದ ಎಲ್ಲ ಅವ್ನು ಮುರ್ದಾರ ಇಲ್ರಿ ಮುರಿದು ನಿನ್ನೆ ನಮ್ಮ ಜನ ಭಾಳ ಇದ್ದಿದ್ರಿ ಇಷ್ಟೆಲ್ಲ ಇದ್ರೆ ನಿನ್ನೆ ಏನ್ರ ಯಾವ್ದಾರ ಒಂದು ಅನಾಹುತ ಆಗುದ ಅದು ಕೆಲವೇ ಜನ ಆದ್ರ ಅವ್ನು ಬಂದ್ ಮಾಡಿಸಿ ಆ DCP ಅವ್ನಿಗೆ ಹೇಳಿ ಮತ್ತೆ ಮುಚ್ಚಾರದನ್ ಮುಚ್ಚಿ ಹೋಗ್ಯಾರಿಗೆ. ಅದಕ್ಕೆ ಇನ್ನು ಮುಂದೆ ಹಿಂಗಾದ್ರ ಮುಂದೆ ನೋಡ್ರಿ ನಾವು ತಿಳಿದವ್ರು ನ್ಯಾಯ ಅದು ಇದು ಅಂತ ಕುಂತ್ಕೊಂಡಿದ್ದೀವಿ. ದೊಡ್ಡ ಊರು ಏನ್ರಿ ತಿಳಿಲಿಲ್ದವ್ರು ತಿಳಿದವ್ರು ಇರ್ತಾರ, ಹೆಂಗ್ ಹುಡುಗರು ಇರ್ತಾವು. ನಾಳೆ ಏನ್ಕೆಂತರ ಆಗಿಲ್ಲ ಅನಾಹುತ ಆದ್ರ ಇದಕ್ಕೆ ಸರ್ಕಾರನ ಹೊಣೆಗಾರ. ಯಾರೋ ಏನೋ ಇಲ್ಲಿ ಅನಾಹುತ ಅಂತ ಯಾಕೆ ಇದು ವೈಯಕ್ತಿಕ ಯಾರನ್ನೂ ನ್ಯಾಯ ಇಲ್ರಿ. ಒಂದು ಊರಿಗೆ ಬೇಕನ್ನುವಂಥದ್ದು ಒಂದು ಇದು ಸ್ಮಶಾನ ಅದಕ್ಕೆ ಬೇಕನ್ನುವಂಥದಕ್ಕೆ ನಾಳೆ ಇಲ್ಲಿ ಯಾರೋ ಒಂದು ಏನಾರ ಮಾಡಿದ್ರೆ ಅವ ಮಾಲಕಗೆ ಪೆಟ್ಟಾದ್ರೂ ಸತ್ಯಕ್ಕೆ ನಾವು ಯಾರು ಜವಾಬ್ದಾರಲ್ಲ. ನಾಳೆ ಸರ್ಕಾರನ ಹೊಣೆ ಇದಕ್ಕೆ ಇಲ್ಲ ಬಂದು ಬಗೆಹರಿಸಿ ನಮಗೇನಾದ್ರು ಒಂದು ನ್ಯಾಯ ಒದಗಿಸಿ ನಮ್ಮ ಇಡೀ ಊರಿಗೆ ಒಂದು ನ್ಯಾಯ ಒದಗಿಸಿಕೊಡು ಅಂತೇಳಿ ನಾವು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಂತೀವಿ. ಗೋವಿಂದಪ್ಪ ಬೋವಿ ಅಂತೇಳಿ ಈ ಒಂದು ಸಮಸ್ಯೆನ ನಮ್ಮ ಊರಿಗೆ ಸ್ಮಶಾನಗಟ್ಟಿ ಸಲುವಾಗಿ ತಾವು ಒಂದು ತಮ್ಮ TV ಮುಖಾಂತರ ಒಂದು ಅನುಕೂಲ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಹೌದು ಸರ್, ಇದು ಈಗಿಂದ ಸಮಸ್ಯೆ ಅಲ್ಲ ಸರ್. ಇದು ಈಗ ಒಂದು 3-4 ವರ್ಷ ಆಯ್ತು ಸರ್. ಮೊದಲ ಸಮಸ್ಯೆ ಇದ್ದಿದ್ದಿಲ್ಲ ಸರ್. ಇದು ಅಂದ್ರೆ ಮೂಲತಃ ಇಲ್ಲಿ ದಫನ್ ಮಾಡೋದಾಗಲಿ ಸುಡೋದಾಗಲಿ ಮಾಡ್ಕೊಂತ ಬಂದಿದ್ರಿ ಸರ್. ಇದೇನಾಯ್ತು ರೀ, ಇದು ಬೇರೆದರ ಅದನ್ನ ನಾವು ಇಲ್ಲಿ ಹಿರಿಯರಿಗೆಲ್ಲ ಈಗ ಯಾಕಂದ್ರಿ ನಾವು ಇತ್ತಿತ್ಲಾಗ ಹೊಡ್ದು ಹಿರಿಯರೆಲ್ಲ ಏನು ಹೇಳಿದ್ರು ಅಂದ್ರೆ ಇಲ್ಲ ಇಲ್ಲಿ ಅವ್ರ ಹಿರಿಯರಾಗಲಿ ಇದಾಗಲಿ ಮಾಡ್ಕೊಂಡು ಬಂದಿದ್ದೈತೆ ಸರ್. ಇದು ಆದ್ರೆ ಇಷ್ಟ ಗುಂಟೆ ಇಷ್ಟ ಇದಂತ ಇಲ್ಲ. ಅದು ಏನಾಗೈತೆ ಸರ್, ಈಗದ 3 ಎಕರೆ ಚಿಲ್ಲರ ಅವರು ಯಾರೋ ಪರ್ಸನ್ ಖರೀದಿ ಮಾಡ್ಕೊಂಡಾರಂತ. 20 ಗುಂಟೆ ಖರಾಬ್ ಇತ್ತದ, ಅದನ್ನು ಖರಾಬ್ ಮಾಡ್ಕೊಂಡಾಗ ಅದನ್ನ ಏನಾಗೈತ್ರಿ ಇಲ್ಲೇ ಮತ್ತೆ ಒಂದೊಳ್ಳೆ ಅದು ಇರ್ಲಿಲ್ಲ ಅಂದ್ರೆ ಇಲ್ಲೇ ಸುಡೋದಾಗ್ಲಿ ದಫನ್ ಮಾಡೋದಾಗ್ಲಿ ಎಲ್ಲಿ ಮಾಡೋಂಗಿಲ್ಲ, ಮಾಡಿಸಿ ಕೊಡೋಂಗಿಲ್ಲ. ಮಾಡ್ತೀವಂತಂದ್ರ ಈಗ ಅವಾಗಿಂದ ಮಾಡ್ಕೊಂತ ಬಂದಾರಂದ್ರ ನಾವು ನೋಡೇವ್ರಿ. ನಮ್ಮ ಅಪ್ಪ ಆಗ್ಲಿ ಅವ್ರಪ್ಪ ಅವಾಗಿಂದನೂ ಇಲ್ಲಿ ಐತಿ ಸರ. ಹಿಂಗಾಗಿ ಅದನ್ನ ಏನೈತಲ್ಲ ನಾವು ಅವ್ರಿಗೆ ಈಗ ನಾವು ಸ್ವಲ್ಪ ತಿಳುವಳಿಕೆ ಇದ್ದಾರ ಅದೇವಂತೇಳಿ ಎಷ್ಟು ಐತಿ ಏನಪ್ಪಾ 20 ಗುಂಟೆ ಖರಾಬ್ ಐತಿ ಅದ್ರ ಮಾಡ್ಕೊಂಡ್ ಬಂದಿರೋದು ನಾವು ಹೇಳಿದ್ರೆ ಅವರು ಏನ್ ಹೇಳ್ತಾರೆ, ಅವಾಗ ಹಿಂದೆಲ್ಲ ಕಲ್ತಿದ್ದಿಲ್ಲ. ಅವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಈ ಏನ್ ಸರ್ವೆ ನಂಬರ್ ಐತಲ್ಲ ಇದು ಸ್ಮಶಾನ ಗಟ್ಟಿನ ಅಂತ ಐತಿ. ಅಂದ್ರೆ ಸ್ಮಶಾನ ಗಟ್ಟಿ ಅಂದ್ರೆ ನಾವು ದಫನ್ ಮಾಡ್ಕೊಂತ ಬರ್ತೀವಿಪ್ಪ ಮಾಡ್ಕೊಂತ ಇದು ಉತ್ತಾರ ಒಳಗ ಈಗ ಇನ್ನು ಬ್ಯಾರೆ ಮಾಲಕರ ಹೆಸರು ಐತ್ರಿ ಅದ್ರಾಗ. ಅದು ಮೂಲತಃ ನಮ್ಮ ಊರದೈತ. ಅವ್ರು ಏನೋ ಕರೆದು ಹಿಡಿದು ಇದು ಮಾಡ್ಯಾರಂತ. ಅವರು ಏನು ಈ ಕರೆದು ಹಿಡಿದಾರಲ್ಲ ಮಾಲಕರ, ಅವ್ರು ಮತ್ತೆ ಇಲ್ಲಿ ಬೇರೆನೂ ಹಿಡ್ದಾರಿ. ಅವ್ರು ಅವ್ರದ್ದು ಏನೋ ಮಾಡ್ಬೇಕ ಅಲ್ಲಿ ಹೋಗ್ಬೋದಾಗಿತ್ತಲ್ಲ. ಇವತ್ತ ಇಲ್ಲೇ ಯಾಕಪ್ಪ ಅಂತಾರಂದ್ರೆ ಇಲ್ಲಿ ಇದ್ದಿದ್ದಕ್ಕ ಕೇಳ್ತಾರೆ ಯಾರಾದ್ರು. ಏನೋ ಒಂದ್ ಕೇಳ್ಬೇಕಂತಂದ್ರ ಅಲ್ಲಿ ಸಂಬಂಧಪಟ್ಟಪ್ಪ ಅಲ್ಲಿ ಇದು ಐತಿ ಅಂದ್ರೆ ಕೇಳಾಕ್ ಹಾಕಿರ್ತೈತಿ, ಇಲ್ಲ ಕೇಳಾಕ್ ಹಾಕಿರ್ತೈತಿ ಸರ್, ಇರಲ್ಲ. ಅದಕ್ಕೆ ಏನೈತಲ್ಲ ಇದು ನಾವು ಇಲ್ಲಿ ಇಷ್ಟ ಐತಿ ಅಂತ ಹೇಳಿದ್ರ ಊರ್ ಜನ ಆಗ್ಲಿ ಇದಾಗ್ಲಿ ಈಗ ನಾವೊಂದು ಸ್ಥಾನ ಆಗಿದ್ದೇವಂತ ನಾವು ಅವ್ರಿಗೆ ತಿಳುವಳಿಕೆ ಹಾಕೋದ್ರ ಅವರು ಯಾಕಂದ್ರೆ ನೀವು ಈಗ ಕೇಳಲ್ಲ ಅಂದ್ರೆ ಏನ್ರಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ ತಲ ಅಂತ ಮಾಡ್ಕೊಂತ ಬಂದೇವಿ. ಇದನ್ನ ಏನೈತಲ್ಲ ಪರಿಹಾರ ನೋಡ್ರಿ, ಹೌದ್ರಿ. ಈಗ ಜನಾನು ಏನ್ ಖರೀದಿ ಮಾಡ್ಕೊಂಡಾರಲ್ರಿ, ಅವಾಗ ಖರೀದಿ ಮಾಡ್ಕೊಂಡಾರ ಅಂತಂದ್ರ DC ಅವ್ರ ಗಮನಕ್ಕೂ ಐತಿ ಸರ್, ಎಲ್ಲಾರ ಗಮನಕ್ಕೂ ಐತಿ. ಅವ್ರು ಏನ್ ದುಡ್ಡು ಕೊಟ್ಟಾರಲ್ಲ ಅದನ್ನ ದುಡ್ಡು ಕೊಡ್ತೇವೆ ನಾವು. ಅಂದ್ರೆ ಈಗ ಅವ್ರ ಜೊತೆ ಇದನ್ನ ನೀವು ಗ್ರಾಮ ಪಂಚಾಯತಿ ವತಿಲಿ ಅಂತ ಖರೀದಿ ಮಾಡ್ಕೊಳ್ಳೋರದ್ರಿ. ಒಪ್ಪಿದ್ರ ಎಲ್ಲಾನು ಆಗ್ಯದ. ಅವ್ರು ಇದು ಮಾಡೋಂಗಿಲ್ಲ ಹಂಗಿಂಗ ಅವ್ರು ಹೇಳ್ತಾರೆ. ಈಗ ನಾವ್ ಅದನ್ನ ಮಾಡಾಕತ್ರಿ ಹಿರಿಯರು ಉಳ್ಕಿದ್ರಿ ಜನ ಏನ್ ಹೇಳ್ತಾರ ಅಂದ್ರ ನಿಮ್ಗೆ ಏನಾರ ಗೊತ್ತೈತಿ ನಮ್ಮ ಅಜ್ಜಾಮ್ ಈಗ ಒಂದ್ ಸರ್ವೆ ನಂಬರ್ಗೆ ಅಲ್ಲಿ ಮಾಡ್ತೇವಪ್ಪ ಇದಂತಂದ್ರ ಪೂರ್ತಿ ಬಂತಲ್ಲ ಅದ ಅರ್ಧ ಗಿರ್ಧ ಅಂತ ಏನಾರ ಇರ್ತತನ ಅಲ್ಲಿ ದಫನ್ ಮಾಡ್ತೇವಿ ಹೋಗಿತೇವೆ ಅಂದ್ರೆ ಪೂರ್ತಿ ಆ ಸರ್ವೆ ನಂಬರ್ ಹೌದು 4 ಎಕರೆ. ಈಗ ಏನೋ ಒಂದ್ ಅಲ್ಲಿ ಇದನ್ ಮಾಡ್ತೇವಪ್ಪ ಅಂದ್ರೆ ಒಂದ್ ಇದೈತೆ ಅಂದ್ರ ಇದಷ್ಟು ಬೇರೆ ಅಂತ ಅನ್ನಕ್ ಬರೋಂಗಿಲ್ಲ. ಆ ಸರ್ವೆ ನಂಬರ್ ಮಾಡ್ತೇವೆ ಅಂದ್ರೆ ಅದು ಪೂರ್ತಿ ಹೌದು ಅಂತ
ಅವರು ಜನದ್ವಾದ. ಜನದ ಅದ ಹಿರಿಯರು ಅದ ಹಾ ಈಗ ನಿಮ್ಗೆ ಔಟ್ ಆಫ್ ಕಂಟ್ರೋಲ್ ಆಗೈತಿ ಇದು. ಹಾ ಸರ ಏನ್ ಮಾಡ್ಬೇಕು ಅದ ಹೇಳ್ತಾನಲ್ಲ ಸರ್ ಈಗ ಈಗ ನಿಮ್ಮ ಗ್ರಾಮ ಪಂಚಾಯತಿ ವತಿಲಿ ಅಂತ ಎಲ್ಲೂ ಸ್ಮಶಾನಕ್ಕೆ ಜಾಗ ಕೊಟ್ಟಿಲ್ಲ ಅಂತ ಇಲ್ಲ ಸರ್ ಈಗ ಗ್ರಾಮ ಪಂಚಾಯತಿ ವತಿ ಏನೋ 5 ಎಕರೆ ಏನೋ ಕೊಟ್ಟಿಲ್ಲ ಎಲ್ಲಿ ಇಲ್ಲ ಸರ್ ಇಲ್ಲ ಅದು ಏನಂತಂದ್ರೆ ಸ್ಮಶಾನ ಹೊಟ್ಟೆ ಅಂತ ಐತಿ ಅದನ್ನ ಇನ್ನೊಂದು ಸಮಾಜದವ್ರು ಅದನ್ನ ಯೂಸ್ ಮಾಡ್ತಾರ ಅದನ್ನ ಅದೆಲ್ಲ ಈಗ ಗ್ರಾಮ ಪಂಚಾಯತಿಲಿ ಅಂತ ಕೊಟ್ಟಿಲ್ಲ ಕೊಟ್ಟಿದ್ದಲ್ಲ ಅಲ್ಲ ಸರ್ ಅಲ್ಲ ಅಂದ್ರೆ ಮತ್ತೆ ಅದೇನ ಖರೀದಿ ಮಾಡಿದ್ದ ಅವ್ರ ಇಲ್ಲ ಸರ್ ಅದು ಹೆಂಗಂತಂದ್ರ ಈ ಸ್ಮಶಾನ ಹೊಟ್ಟಿ ಅಂತ ಐತಿ ಇದಕ್ಕ ಯಾರೋ ಏನೋ ಮಾಡ್ಕೊಂಡ್ ಬಂದಾರ ಯಾವ್ದು ನಾವು ಇಲ್ಲಿ ಅದು ಯಾರ ಹೆಸರ ಮ್ಯಾಗ ಐತ ಅನ್ನೋದು ಇಲ್ಲ ಅದು ಹಂಗ ಅದು ಅಂದ್ರೆ ಹಂಗ ಉಳ್ದೈತಿ ಈಗಿನ ನಾಳೆ ಅಲ್ಲೂ ಮತ್ತೆ ಯಾರ ತಕರಾರು ಮಾಡಿದ್ರ ಅಂದ್ರೆ ಮತ್ತೆ ಹಿಂಗ ಆಕೈತಿ ಸರ್ ಅದು ಅಂದ್ರೆ ಗ್ರಾಮ ಪಂಚಾಯತಿ ವತಿಲಿ ಅಂತ ಸ್ಮಶಾನನೇ ಇಲ್ಲ ಈಗ ನೀವು ಅದ್ರ ಬಗ್ಗೆ ಏನಾದ್ರು ನಾವು ಎಲ್ಲಾನು ಕೊಟ್ಟೇವ್ರಿ ಮನವಿ ಕೊಟ್ಟೇವಿ ಇದನ್ನ ಮಾಡೇವಿ ಆ ಸಂಬಂಧಪಟ್ಟವ್ರಿಗೆ ಎಲ್ಲಾರ್ಗು ಇದನ್ನ ಮಾಡ್ಕೊಂಡೇವಿ ನಾವು ನೋಡ್ರಿ ಇವತ್ತ ಒಂದ್ ಏನೋ ಇದ ಅಂತ್ಯ ಸಂಸ್ಕಾರ ಅನ್ನೋದು ಮನುಷ್ಯಾಗ ಬಹಳ ಮುಖ್ಯ ಒಂದ್ ಸಾವುಕಾರದಿಂದ ಹಿಡಿದು ಒಂದ್ ಬಡವನ್ ತಕನು ನಾವು ಒಂದು ಅಂತ್ಯ ಸಂಸ್ಕಾರಕ್ಕೆ ಒಂದು ದೇವ್ರ ಸ್ಥಾನ ಕೊಡ್ತೇವೆ ನಾವು ಅದಕ್ಕೆ ಏನೈತಲ್ಲ ಇದ 4 ಎಕರೆನು ಮಾಡಿಕೊಟ್ರ ಅನುಕೂಲ ಆಕತ್ತೆ ಅಂತೇಳಿ ಸರ್ಕಾರಕ್ಕಾಲಿ ನೀವು ಸ್ವಲ್ಪ ಯಾಕಂದ್ರೆ ಈಗ ಜನ ಕೇಳೋದು ಬೇರೆ ಆಕತಿ ಮೀಡಿಯಾದವರು ಸ್ವಲ್ಪ ನೀವು ನಮ್ಮ ಪರವಾಗಿ ನಮ್ಮ ಊರಿನ ಜನರ ಪರವಾಗಿ ಸಾವು ತಪ್ಪ ಧ್ವನಿಗೂಡಿಸಿ ಇದನ್ನ ಮಾಡಿ ಈ ಸಮಸ್ಯೆನ ಪರಿಹಾರ ಮಾಡಿದ್ರೆ ತಮಗೂ ಹನುಮಂತಗೌಡ ಪಾಟೀಲ್ ಅಂತ ಹೇಳ್ರಿ